ಓಡೋಡಿ ಕೇಳಿ ಮಕ್ಕಳೇ. ಒಂದು ಹುಡುಗಿಯ ಕತೆ. ಅವಳು ಯಾವತ್ತೂ ತಾಯಿಯ ಮಾತು ಕೇಳ್ತಾ ಇರ್ಲಿಲ್ಲ. ಆದರೆ ಒಂದು ದಿನ ಏನಾಯಿತು ಗೊತ್ತಾ? ಅವಳು ಶ್ರುತಿ. ಇವಳು ಒಂದು ನಗು ಚೆಲ್ಲುವ ಜಾಣ್ಮೆಯ ಹೆಣ್ಣುಮಗು. ಆದರೆ ಅವಳಿಗೆ ತಾಯಿಯ ಮಾತು ಕೇಳೋದು ಇಷ್ಟ ಇರಲಿಲ್ಲ. ತಾಯಿ ಏನಾದ್ರೂ ಹೇಳಿದ್ರು ಶ್ರುತಿ ಹೇಳೋಳು, ಆಮೇಲೆ ಮಾಡ್ತೀನಿ ಅಥವಾ ನನಗೆ ಗೊತ್ತಿದೆ ಅಮ್ಮ. ಒಂದು ದಿನ ತಾಯಿ ಹೇಳಿದ್ರು, ಶ್ರುತಿ, ಎಣ್ಣೆ ಹಾಕಿದ ಮನೆ ಮೈದಾನದಲ್ಲಿ ಓಡಾಡಬೇಡ, ಜಾರಿ ಬೀತು. ಆದ್ರೆ ಶ್ರುತಿ ಓಡಿದಳು ಮತ್ತು ಜಾರಿದಳು. ಬಡವಳೆ ಕಾಲಿಗೆ ತೀವ್ರ ಗಾಯ. ಅದಕ್ಕೆ ತಾಯಿ ಬಂದರು, ಮೃದುವಾಗಿ ಹೇಳಿದರು, ನಾನು ಹೇಳಿದೆ ಶ್ರುತಿ, ಮಾತು ಕೇಳಿದ್ರೆ ನಿನಗೆ ಏನೂ ಆಗುತ್ತಿರ್ಲಿಲ್ಲ. ಶ್ರುತಿ ತುಂಬಾ ಬೇಸರಪಟ್ಟಳು. ಮೊದಲ ಬಾರಿಗೆ ಅವಳು ತಾಯಿಯ ಮಾತು ಕೇಳಬೇಕಿತ್ತು ಅನ್ನೋದು ಅರ್ಥ ಆಯ್ತು. ಆ ಗಾಯದಿಂದ ವಾಪಸಾದ ನಂತರ ಶ್ರುತಿ ತಾಯಿಯ ಮಾತು ಕೇಳ್ತಾ ಶುರುಮಾಡಿದಳು. ಅವಳು ಎಷ್ಟು ಬದಲಾಗಿದ್ಲೆ ಅಂದ್ರೆ ಮನೆಯಲ್ಲೆಲ್ಲ ತಾಯಿ ಬೆಚ್ಚನೆಯ ನಗು ನೋಡೋದು ಪ್ರಾರಂಭ ಆಯ್ತು. ಈ ಕತೆಯ ಪಾಠ ಏನು ಗೊತ್ತಾ ಮಕ್ಕಳೇ? ಹಿರಿಯರು ಎಷ್ಟೋ ಅನುಭವದಿಂದ ಮಾತು ಹೇಳ್ತಾರೆ. ನಾವು ಅವರ ಮಾತು ಕೇಳಿದ್ರೆ ತಪ್ಪುಗಳನ್ನು ತಪ್ಪಿಸಿಕೊಳ್ಳಬಹುದು. ನೀವು ಕೂಡ ಶ್ರುತಿಯ ತರ ತಾಯಿಯ ಮಾತು ಕೇಳ್ತೀರಾ? ಕಾಮೆಂಟ್ನಲ್ಲಿ ಬರೆದು ಹೇಳಿ. ಈ ಕತೆ ಇಷ್ಟವಾಯಿತಾ? ಇನ್ನಷ್ಟು ಮಜಾ ಕತೆಗಳಿಗಾಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.